ದಿನಾಂಕ 16/2/2025 ಸಾಲಿನ ನಾಳೆ ಭಾನುವಾರ ನಡೀತಕ್ಕಂಥ ಚುನಾವಣೆಗೆ ಒಳಗಡೆ ಈ ಒಂದು ಬೆಂಗಳೂರು ವಕೀಲರ ಸಂಘ ಒಂದು ರಿಸರ್ವೇಷನ್ ಒಂದು ಕೋಟಾವನ್ನು ಕೊಡಬೇಕು, ಜನರಲ್ ಬಾಡಿ ಮೀಟಿಂಗ್ ಕರೆದು ಒಂದು SC STಗೆ ಹಾಗೂ OBC ಜನಾಂಗಗಳಿಗೆ ಒಂದು ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೀನಿ. ಕರ್ನಾಟಕ ರಾಜ್ಯ SC ST ಅಡ್ವೊಕೇಟ್ಸ್ ಅಸೋಸಿಯೇಷನ್ನಿಂದ ನಾವು ಬಹಳ ಹಿಂದೆ ಕೆಲವು ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ನಮ್ಮ ವಕೀಲರ ಸಂಘಕ್ಕೆ ನೀಡಿದ್ದು. ಈ ವಕೀಲರ ಸಂಘ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ರಾಜ್ಯ ಮಟ್ಟದ ರಾಜಧಾನಿಗಳಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ನಮಗೆ ಮೀಸಲಾತಿಯನ್ನು SC ST ಅಡ್ವೊಕೇಟ್ಸನ್ನು ನೇಮಕ ಮಾಡೋದ್ರ ಮುಖಾಂತರ ಆ ಒಂದು SC ST ಸ್ಥಾನವನ್ನು ಘೋಷಣೆ ಮಾಡೋದ್ರ ಮುಖಾಂತರ ಮೀಸಲು ಸ್ಥಾನವನ್ನು ತುಂಬಬೇಕು. ಅಲ್ಲಿ SC ST ಅಡ್ವೊಕೇಟ್ಸ್ ಮೆಂಬರ್ಸ್ ನಮ್ಮ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಅಲ್ಲಿರ್ತಕ್ಕಂಥ SC ST ವಕೀಲ ಮಿತ್ರರಿಗೆ ಯಾವುದಾದ್ರೂ ಕುಂದುಕೊರತೆಗಳು ಬಂದಲ್ಲಿ, ಸಮಸ್ಯೆಗಳು ಬಂದಲ್ಲಿ ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸೋದಕ್ಕೋಸ್ಕರ ಈ ಒಂದು ಸಂಘನ ಸ್ಥಾಪನೆ ಮಾಡಿ ನಾವು ಒಂದು ಎರಡನೇ ಬಾರಿಗೆ ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದ್ದೀವಿ. ಹಿಂದೆ 2/2/2025 ಚುನಾವಣೆ ಘೋಷಣೆ ಆಗಿತ್ತು. ಆ ಘೋಷಣೆ ಆದ ನಂತರ ಅಮೃತೇಶ್ವರ ಮಗಳು ದೀಕ್ಷಾ ಅನ್ನೋರು ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಭಾರತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಅಲ್ಲಿ ಮಹಿಳೆಯರಿಗೆ 30% ಮೀಸಲಾತಿಯನ್ನು ಪಡ್ಕೊಂಡು 2 ಸ್ಥಾನಗಳನ್ನು ಟ್ರೆಷರ್ ಕ್ಯಾಂಡಿಡೇಟ್ಸ್ಗೆ ಕೊಡೋದಾಗಿ ಒಂದು ತೀರ್ಮಾನ, ಒಂದು ಆದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದ್ದು. ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನಮ್ಮ AIBಗೆ ಒಂದು ತೀರ್ಮಾನ ಕೊಟ್ಟಿದೆ, ಗವರ್ನಿಂಗ್ ಕೌನ್ಸಿಲ್ ಕೊಟ್ಟಿದೆ. ಆದರೆ ನಮ್ಮ ಸಮುದಾಯದ ಸದಸ್ಯರಿಗೆ 1967ರಿಂದ ಅಂದರೆ ಈ ಸಂಘ ಬೆಂಗಳೂರು ವಕೀಲರ ಸಂಘ ಉದ್ಭವ ಆಗಿದ್ದು 24/6/1967ರಲ್ಲಿ 67ರಿಂದ ಈ ತನಕ ಯಾವುದೇ ರೀತಿಯಲ್ಲೂ ಒಂದು ಮೀಸಲಾತಿಯನ್ನು ನಮ್ಮ AIBಯಲ್ಲಾಗಲಿ ಮತ್ತು ರಾಜ್ಯಾದ್ಯಂತದಲ್ಲಿರ್ತಕ್ಕಂಥ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇರೋದಿಲ್ಲ. ಇದನ್ನು ರಚನೆ ಮಾಡಬೇಕು, ಇದನ್ನು ನಮಗೆ ಕೊಡಬೇಕು ಅಂತೇಳಿ ನಾವು ಹಲವಾರು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸೋದಾಗಿಯೂ ಕೂಡ ಅವರು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಎರಡನೇ ಬಾರಿಗೆ ದಿನಾಂಕ 16/2/2025 ಈ ಒಂದು ಚುನಾವಣೆಯನ್ನು ನಡೆಸೋದಕ್ಕೋಸ್ಕರ ತೀರ್ಮಾನ ಮಾಡಿದ್ದು. ಅದರಂತೆ ನಾವು ಈ ಮನವಿ ತಿರಸ್ಕಾರ ಆದ ನಂತರ ನಾವು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕಾರ ಪರಿಶಿಷ್ಟ ಜಾತಿ ಜನಾಂಗದವರಿಗೆ 18% ಮೀಸಲಾತಿ ಹಾಗೂ ಮಹಿಳೆಯರಿಗೆ 30ರಿಂದ 33% ಮೀಸಲಾತಿ ಕೊಡ್ತಕ್ಕಂಥದ್ದು ಕಡ್ಡಾಯ ಅಂತೇಳಿ ಘನ ಸಂವಿಧಾನ ಇದನ್ನು ಖಾತ್ರಿಪಡಿಸಿದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರದಿಂದ ಅನೇಕ ರೀತಿಯ ಹಣಕಾಸಿನ ಸಂಪನ್ಮೂಲವನ್ನು ಅನುದಾನ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂತಹ ಈ ಪ್ರತಿಷ್ಠಿತವಾಗಿರ್ತಕ್ಕಂಥ 28,000 ವಕೀಲರನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೆಂಗಳೂರು ವಕೀಲರ ಸಂಘದಲ್ಲಿ 8,000 ಸುಮಾರು 58 ವರ್ಷಗಳಿಂದ ಇದುವರೆಗಾಗಿ ಯಾವುದೇ ರೀತಿ ಮೀಸಲಾತಿಗಳಿಲ್ಲ. ಅಲ್ಲಿ ಬರ್ತಕ್ಕಂಥ ಅಧ್ಯಕ್ಷರು ಪದಾಧಿಕಾರಿಗಳು ಏನೋ ಅಲ್ಲಿ ಬರ್ತಾರೆ, ಕೆಲವರು ಹೈಕೋರ್ಟ್ ಚರ್ಚೆ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರ್ತಾರೆ, ಇನ್ನು ಕೆಲವರು ಬರ್ತಾರೆ, ಎಲ್ಲ ಬೇಕು ಅವ್ರಿಗೆ. ಆದ್ರೆ ಈ ಒಂದು ಸಾಮಾಜಿಕ ನ್ಯಾಯ ಮಾತ್ರ ಬೇಡ. ಸಾಮಾಜಿಕ ನ್ಯಾಯ ಬಂದಾಗ ಅವರು ಅದ್ರ ಬಗ್ಗೆ ಕಡೆಗಣಿಸ್ತಾರೆ. ನಮ್ಮ ಈ ಮನವಿಯನ್ನು ತಿರಸ್ಕರಿಸಬೇಡಿ, ನಮಗೊಂದು ಅವಕಾಶ ಮಾಡಿಕೊಡಿ. ಈ 2025-28ನೇ ಸಾಲಿನಲ್ಲಿ ಬರ್ತಕ್ಕಂಥ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ನಮ್ಮ ಸಮುದಾಯದ ವಕೀಲ ಮಿತ್ರರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಆದರೂ ಕೂಡ ಈ ತನಕ ನಮ್ಗೆ ಅವರಿಂದ ಯಾವುದೇ ಒಂದು ಉತ್ತರ ಬರದೇ ಇದ್ದಾಗ ಈ ಪ್ರೆಸ್ ಮೀಟನ್ನು ಕರೆದು SLPನ ಪ್ರಿಫರ್ ಮಾಡಿ ನೆನ್ನೆ ಫೈಲ್ ಮಾಡಿ ಇವತ್ತು ಬರಬೇಕಾಗಿತ್ತು. ಅಲ್ಲಿ ಚುನಾವಣೆ ಇರೋದ್ರಿಂದ ನಾಳೆ ಬರ್ತಾ ಇದೆ. ದಯಮಾಡಿ ನಮ್ಮ ಧನ್ಯವಾದಗಳು.